ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 49ಗೆ ನಾನೀಗ ಚಿದಂಬರಮಲ್ಲಿದ್ದೀನಿ. ಇಲ್ಲಿಂದ ನಾನು ಇವತ್ತು ತಂಜಾವೂರಿಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟಾಪ್ಗೆ ಹೋಗಿದ್ದೆ, ಈಗ ಬಸ್ಸಸ್ ಇಲ್ವಂತೆ. ಟೈಮ್ ಬಂದುಬಿಟ್ಟು 9:30 ಆಗೈತೆ. ಈಗ ನೋಡ್ತಿದ್ರಲ್ಲ, ಇದೇ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ. ತಮಿಳ್ನಾಡು ಬಸ್ಸುಗಳಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದೇನೆಂದರೆ, ನೀವು ಯಾರಾದರೂ ಹೊರಗಡೆಯಿಂದ ಬಂದಾಗ ನೀವು ಬೇರೆ ಯಾವುದಾದ್ರು ಊರಿಗೆ ಹೋಗಬೇಕು ಅಂತಂದರೆ ಅಲ್ಲಿ ನೀವು ತಮಿಳನ್ನೇ ಓದಬೇಕು, ಇಂಗ್ಲೀಷ್ ಇರೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ 99% ನಾನು ಯಾವ ಬಸ್ ನೋಡಿದ್ರು ಕೂಡ ಅಲ್ಲಿ ಬೋರ್ಡ್ಗಳು ಬಂದ್ಬಿಟ್ಟು ತಮಿಳಲ್ಲೇ ಇರ್ತವೆ. ನೀವು ಜಸ್ಟ್ ಇನ್ಫಾರ್ಮೇಷನ್ ಕೇಳೋಕೆ ಹೋಗ್ತಿರಲ್ಲ, ಅಲ್ಲಿ ಬೋರ್ಡ್ ಬರ್ದಿರ್ತಾರಲ್ಲ, ಸೈನ್ ಬೋರ್ಡ್ ಕೂಡ ತಮಿಳಲ್ಲೇ ಇರುತ್ತೆ. ಬಟ್ ತುಂಬ ಕಷ್ಟ ಆಯಿತು. ಬೇರೆಯವ್ರಿಗೆ ಕೇಳೋಕೆ ಹೋದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಸರಿ 2 ಸರಿ ಕೇಳ್ಬೋದು, ಪದೇ ಪದೇ ಕೇಳಿದ್ರು ಕೂಡ ಅವರು ಇರಿಟೇಟ್ ಮಾಡ್ಕೊತಾರೆ. ಲಾಸ್ಟ್ ಆಪ್ಷನ್ನು ಫೋನ್ ತೆಗಿಬೇಕು, ಅದರಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡ್ಕೊಂಡು ಹೋಗಬೇಕು. ದಯವಿಟ್ಟು ಗಮನಿಸಿ, ಟ್ರೈನ್ ನಂಬರ್ 22675 ಚೋಲನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಬರೋದು 11:50ಕ್ಕೆ. ಇನ್ನೂ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗೈತೆ. ನಾನು ಚಿದಂಬರಂ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಒಬ್ಬನೇ ಕೂತ್ಕೊಂಡಿಲ್ಲ, ಚಿಂಪಾಂಜಿ ಐತೆ, ಅದು ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಬಂದರೆ ನಾನು ಹೊರಟೋಗ್ತೀನಿ, ಬಟ್ ಆದರೆ ಅದು ಸ್ಟಿಲ್ ಇಲ್ಲೇ ವೆಯ್ಟ್ ಮಾಡ್ತಾ ಇರುತ್ತೆ. ನಮ್ಮ ಟ್ರೈನು ಕರೆಕ್ಟ್ ಟೈಮ್ ಬಂದೈತೆ, 11:46ಕ್ಕೆ. ತಂಜಾವೂರಿಗೆ ರೀಚ್ ಆಗೋದು 1:15ಗೆ. ಸೊ ಸೀಟ್ ಇಲ್ಲ ಇಲ್ಲಿ. ಸೊ ಬ್ಯಾಗು ನಾನು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ನೋಡಿ, ಕುತ್ಕೊಳ್ಳೋದಕ್ಕೆ ಮೇಲ್ಗಡೆ ಕುತ್ಕೋಬೋದು. ಜರ್ನಿ ಟೈಮ್ ಬಂದ್ಬಿಟ್ಟು ಜಸ್ಟ್ 1.5 ಗಂಟೆ ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಆರಾಮಾಗಿ ಇಲ್ಲಿ ಡೋರ್ ಸೈಡ್ ನಿಂತ್ಕೊಂತೀನಿ. ಎಕ್ಸ್ಪೆಷಲಿ ನನಗೆ ಈ ಥರ ಡೋರ್ ಸೈಡಲ್ಲಿ ನಿಂತ್ಕೊಂಡು ಟ್ರಾವೆಲ್ ಮಾಡೋದಂದ್ರೆ ಇಷ್ಟ. ಸಕ್ಸಸ್ಫುಲ್ಲಾಗಿ ನಮ್ಮ ಟ್ರೈನು 50 ನಿಮಿಷ ಲೇಟಾಗಿ ಹೋಗ್ತಾ ಇತ್ತು. ಈಗ ನಾವು ಬಂದಿದ್ದೀವಿ ತಿಟ್ಟೆ ಅನ್ನೋ ಒಂದು ಸ್ಟಾಪ್ಗೆ. ಇದು ಊರ ಹೆಸರು ಬಂದ್ಬಿಟ್ಟು ತಿಟ್ಟೆ ಅಂತ ಐತೆ. ನಾನು ದೂರದಿಂದ ನೋಡಿ ಚಿಟ್ಟೆ ಅಂದ್ಕೊಂಡೆ. ಆ್ಯಕ್ಚುಲಿ ತಿಟ್ಟೆ ಅನ್ನೋ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಇಲ್ಲ, ಕ್ರಾಸಿಂಗ್ ಇರಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ತಂಜಾವೂರಲ್ಲಿ ನಾನಿವತ್ತು ನೋಡೋಕೆ ಬಂದಿದ್ದೀನಿ ವರ್ಲ್ಡ್ ಹೆರಿಟೇಜ್ ಸೈಟು ಬೃಹದೇಶ್ವರ ದೇವಾಲಯ. ಈ ದೇವಸ್ಥಾನ ನೋಡಿದ ಮೇಲೆ ನಮಗೆ ಒಂದು ಅನಿಸುತ್ತೆ, ಮನುಷ್ಯ ಇವೆಲ್ಲ ಹೇಗೆ ಕಟ್ಟದ ಅಂತ. ಇವತ್ತು ನಾನು ಬಂದಿರೋ ಈ ಜಾಗಕ್ಕೆ ಕೇವಲ ಗುಡಿ ಅಂತ ಕರೆಯಲ್ಲ, ಇದು 1000 ವರ್ಷಗಳ ಇತಿಹಾಸ, ಒಂದು ಅದ್ಭುತ ಶಿಲ್ಪಕಲೆ. ಈ ದೇವಸ್ಥಾನನ ಪೆರಿಯ ಕೋವಿಲ್ ಅಂತಲೂ ಕರೀತಾರೆ. ತಮಿಳುನಾಡಿನ ತಂಜಾವೂರಿನಲ್ಲಿರೋ ಈ ಗುಡಿ ರಾಜರಾಜ ಚೋಳ 11ನೇ ಶತಮಾನದಲ್ಲಿ ಕಟ್ಟಿಸಿದ್ರು. ನಾನು ಬಂದಾಗ ಈ ದೇವಸ್ಥಾನಕ್ಕೆ ಲೈಟ್ ಹಾಕಿರಲಿಲ್ಲ. ಇವಾಗ ಈ ಲೈಟ್ ಹಾಕಿರೋದಕ್ಕೆ ಯಾವುದೋ ಬಂಗಾರದ ದೇವಸ್ಥಾನ ನೋಡ್ದಂಗೆ ಐತೆ ನನಗೆ. ಬಾ 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 ಬಾ.
ಇಮ್ಯಾಜಿನ್ ಮಾಡಿ 1000 ವರ್ಷಗಳ ಹಿಂದೆ ಮಷಿನ್ ಇಲ್ಲ, ಕ್ರೇನ್ ಇಲ್ಲ, ತುಂಬ ಟೆಕ್ನಾಲಜಿನೂ ಇಲ್ಲ, ಆದರೆ ಇವತ್ತು ಕೂಡ ಈ ದೇವಸ್ಥಾನ ಗಟ್ಟಿಯಾಗಿ ನಿಂತಿದೆ. ಈ ಗೋಪುರ ನೋಡಿ 216 ಅಡಿಗಳ ಹೈಟ್ ಇದೆ. ಸ್ಪೆಷಲ್ ಏನಂದರೆ ಈ ಗೋಪುರದ ಮೇಲಿರೋ ಒಂದು ಕಲ್ಲು 80 ಟನ್ ವೇಟ್ ಇದೆ. ಈ ಡಿಸೈನು, ಈ ಕ್ಯಾಲ್ಕುಲೇಷನ್ಗೆ ಚೋಳ ಕಾಲದ ಶಿಲ್ಪಿಗಳಿಗೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಟೈಮ್ 6:48 ಆಗೈತೆ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು 5 ಗಂಟೆಗೆ. ಇಲ್ಲೇ ಕೂತ್ಕೊಂಡಿದ್ದೀನಿ. ಎಷ್ಟೊತ್ತು ನೋಡಿದ್ರೂ ನೋಡಬೇಕು ಅನ್ನಿಸ್ತಾನೆ ಇರುತ್ತೆ ಈ ದೇವಸ್ಥಾನನ. ಮತ್ತು ಈ ಟೆಂಪಲ್ನ ಮತ್ತು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಓಪನ್ ಮಾಡಿರ್ತಾರೆ. ಮತ್ತು ಸಾಯಂಕಾಲ 4ರಿಂದ 5 ಗಂಟೆಗೆ ಓಪನ್ ಮಾಡ್ತಾರೆ, ರಾತ್ರಿ 8ವರೆಗೆ ಕ್ಲೋಸ್ ಮಾಡ್ತಾರೆ. ಈಗ ನಾನು ಹಿಂದೆ ನೋಡ್ಬೋದು, ಇವೆಲ್ಲ ಕಂಪ್ಲೀಟಾಗಿ ಇಲ್ಲಿಂದ ಮುಂದೆ ಎಷ್ಟು ದೂರ ನಡ್ಕೊಂಡೋದ್ರೂ ಕೂಡ ಶಿವಲಿಂಗಗಳಿರ್ತವೆ. ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮತ್ತು ಈಗ ಮೇನ್ ಟೆಂಪಲಿಂದ ದರ್ಶನ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡಿದ್ದೀನಿ. ಎಷ್ಟು ಪ್ರಶಾಂತವಾಗೈತೆ ಗೊತ್ತಾ, ನಿಜವಾಗ್ಲೂ ಎಷ್ಟು ಪೀಸ್ಫುಲ್ಲಾಗಿ ಇಲ್ಲೇ ಕುತ್ಕೊಬಿಡ್ಬೇಕು ಅನ್ನಿಸ್ತೈತೆ. ಬಟ್ 8:30 ಅಷ್ಟರೊಳಗಡೆ ಹೊರಟೋಗ್ಬೇಕು. ನಾನು ಆಲ್ಮೋಸ್ಟ್ ಅಲ್ಲಿ ಟೆಂಪಲ್ ಕ್ಲೋಸ್ ಆಗೋವರೆಗೂ ಇಲ್ಲೇ ಇರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಈ ಜಾಗಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೂರಿಸ್ಟ್ಗಳು ಬರ್ತಾನೆ ಇರ್ತಾರೆ. ಯಾವುದೋ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ನೋಡಿ, ಎಷ್ಟು ಜನ ಬಂದಿದ್ದಾರೆ. ಇದೇ ಮೇನ್ ಟೆಂಪಲ್. ಒಳಗಡೆ ಹೋಗಿ ನಾವು ಶಿವಲಿಂಗನ ದರ್ಶನ ಮಾಡ್ಕೋಬೋದು. ಹಿಂಗೆ ಸ್ಟ್ರೈಟಾಗಿ ಹೋಗ್ಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಲೆಫ್ಟ್ ಸೈಡು ರೈಟ್ ಸೈಡು ಹೊರಗಡೆ ಬರೋದಕ್ಕೆ ದಾರಿ ಇರುತ್ತೆ. ಬೃಹದೇಶ್ವರ ಟೆಂಪಲ್ ಮುಂದೆನೇ ನಾವು ಇಲ್ಲಿ ಒಂದು ದೊಡ್ಡದಾದ ಒಂದು ನಂದಿನ ನೋಡ್ಬೋದು. ಇನ್ನು ಈ ನಂದಿನ ಬರೀ ಒಂದು ಕಲ್ಲಲ್ಲಿ ಕೆತ್ತಿದರೆ ಸುಮಾರು 25 ಟನ್ ತೂಕ ಇದೆ. ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ. ಈ ವಿಡಿಯೋ ಹೆಂಗನ್ನಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.